ನಾನು ಮಂತ್ರಿಯಾಗಿ 41 ವರ್ಷ, ಅಂದರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕು ಮೆಂಬರ್ ಕೂಡ ಆಗಿದ್ದೇನೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದು. ನಾನು BSc ಮುಗಿಯುವವರೆಗೆ ಯಾವಾಗ ಊರಿಗೆ ರಥದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ತೊಗರಿ ಮತ್ತು ಅವರೇ ಜಾಸ್ತಿ ಬೆಳೀತಾರೆ. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ದೇನೆ. ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ. ಕೃಷಿ ಮೇಳದಲ್ಲಿ ರೈತರ ಶ್ರಮದ ಪ್ರತಿಫಲ, ರೈತರ ಶ್ರಮದ ಪ್ರತಿಫಲ ಅಂತಕ್ಕಂಥ ಪುಸ್ತಕವನ್ನು ಮಾಡಿದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಜನರಿಗೆ, ರೈತರಿಗೆ ಅರ್ಥ ಆಗ್ಬೇಕು. ಜೊತೆಗೆ ರೈತರು ತಾವು ಬೆಳೆದಂತ ಪದಾರ್ಥಗಳಿದ್ದಾವಲ್ಲ, ಭತ್ತ ಬೆಳೆಯಲಿ, ಕಬ್ಬು ಬೆಳೆಯಲಿ, ಅದರಲ್ಲಿ ಉಪ ಪದಾರ್ಥಗಳನ್ನು ತಯಾರು ಮಾಡಬೇಕಂತ ಮೌಲ್ಯವರ್ಧನೆ ಅಂತ ಕರೀತಾರೆ. ಮೌಲ್ಯವರ್ಧನೆ, ನಾವು ಬೆಳೆದಂತ ಪದಾರ್ಥಗಳನ್ನ, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪ್ರಕರಣ ಇರೋದು. ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು, ಹೊಸ ತಳಿಗಳನ್ನು ಉಪಯೋಗಿಸ್ಬೇಕು. ಈಗ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ, ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು ಕೆಲಸ ಕೂಡ ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ, ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ, ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದೆ, ಎಲ್ಲ ಸರ್ಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನ ಮಾಡಬೇಕು. ಬಹಳ ಯುವಕರು, ವಿಶೇಷವಾಗಿ ವಿದ್ಯಾವಂತ ಯುವಕರು, ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು, ಅವರು ಹೆಚ್ಚು ವಿಮುಖರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ. ಹೇಳಿರ್ತಕ್ಕಂಥ ಪ್ರಗತಿಪರ ರೈತರು ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಲಿಕ್ಕಂಥದ್ದು ಅತ್ಯಂತ ಅವಶ್ಯಕ. ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನಾನು ಅಲ್ಲಿ ಬರುವಾಗ ನೋಡ್ತಾ ಇರುವಾಗ ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಒಂದೇ ಗಿಡದಲ್ಲಿ 4-5 ಥರದ ಉತ್ಪಾದನೆಗಳು ಬರ್ತವೆ ಅಂತ ಹೇಳ್ತಾ ಇದ್ದು. ಯಾವುದೋ ಫಿಲಿಪೈನ್ಸ್ನಲ್ಲಿ ರಿಸರ್ಚ್ ಸೆಂಟರ್ ಅಲ್ಲಿ ಫಿಲಿಪೈನ್ಸ್ ಒಂದು ಸಣ್ಣ ದೇಶ. ನಾನು ಹೋಗಿದ್ದೆ. ಆ ಸಣ್ಣ ದೇಶಕ್ಕೆ ಇತ್ತೀಚೆಗೆ ಹೋಗಿ ಬಂದಿದ್ದಾರೆ ಕೃಷಿ ಮಂತ್ರಿ.
ಅಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ರೆ ಇಲ್ಲಿ ನೀವು ಕೂಡ ನಿಮ್ಮ ಯೂನಿವರ್ಸಿಟಿನಲ್ಲೂ ಕೂಡ ಇದನ್ನ ಮಾಡಬೇಕು, ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೇಳ್ತಾ ಇದ್ರು. ಅರವಿಂದ್ ಕುಮಾರ್ ಹೇಳ್ತಾ ಇದ್ರು, ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಒಂದೇ ಗಿಡದಲ್ಲಿ 2 ಟೊಮೆಟೊ ಬದನೆಕಾಯಿ, ಟೊಮೆಟೊ ಬದನೆಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ ನೋಡಿದ್ರ ನೀವೆಲ್ಲ ಏನ್ರಿ ಮಾತಾಡೋದಿಲ್ವಲ್ಲ? ಅಥವಾ ಅರವಿಂದ್ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರವಿಂದ್ ಕುಮಾರ್ ಹೇಳ್ತಾರೆ, ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ 2 ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ